ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರುದ್ರ ಮತ್ತು ಭಾರ್ಗವಿ ಒಬ್ಬರು ಮುಖ ಒಬ್ಬರು ನೋಡಿ ನಗ್ತಾರೆ. ಇಬ್ಬರು ದೇವ್ರ ಮುಂದೆ ಬರ್ತಾರೆ. ಬೃಂದ ಸಿಟ್ಟಿಂದ ಭಾರ್ಗವಿನ ನೋಡ್ತಾಳೆ. ಪುರೋಹಿತರು ಯಾಕಮ್ಮ ಇಷ್ಟೊಂದು ದಡ ಅಂತಾರೆ. ಅದು ಮೊದಲನೇ ಸಲ ಮಾಡಿದ ಪ್ರಸಾದ ನೆಲಕ್ಕೆ ಬಿದ್ದು ಕೆಟ್ಟೋಯ್ತು, ಅದಕ್ಕೆ ಇನ್ನೊಂದು ಸಲ ಮಾಡ್ಕೊಂಡು ಬಂದೆ ಅಂತಾಳೆ ಭಾರ್ಗವಿ. ನೆಲಕ್ಕೆ ಬಿದ್ದಿರೋ ಪ್ರಸಾದನ ನೈವೇದ್ಯಕ್ಕೆ ಉಪಯೋಗಿಸೋಕೆ ಆಗ್ತಾ ಇರಲಿಲ್ಲ ಅಮ್ಮ. ಇಷ್ಟು ಬೇಗ ಪ್ರಸಾದ ಮಾಡ್ಕೊಂಡು ಬಂದಿಯಲ್ಲ, ನಿನ್ನ ಶ್ರದ್ಧೆ ಭಕ್ತಿಗೆ ಮೆಚ್ಕೊಂಡೆ ತಾಯಿ. ನಿನಗೆ ತಕ್ಕನಾದ ಸಸ್ಯ ಸಿಕ್ಕಿದ್ದಾಳೆ, ನೈವೇದ್ಯ ಮಾಡಿ ಮಂಗಳಾರತಿ ಮಾಡೋಣವಾ ಅಂತಾರೆ ಪುರೋಹಿತರು. ಎಲ್ಲರೂ ನಿಂತ್ಕೋತಾರೆ. JP ನಿರ್ಮಲಾ ಆರತಿ ಮಾಡ್ತಾರೆ. ಎಲ್ಲರೂ ಕಣ್ಮುಚ್ಚಿ ನಮಸ್ಕಾರ ಮಾಡುವಾಗ ಬೃಂದ ಸಿಟ್ಟಿಂದ ಭಾರ್ಗವಿನೇ ನೋಡ್ತಾ ಇರ್ತಾಳೆ. ಆಗ ಭಾರ್ಗವಿನೂ ಕಣ್ಬಿಟ್ಟು ಬೃಂದನ ನೋಡ್ತಾ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ. ಒಂದು ಕಡೆ ಪ್ರಸಾದ ಚೆಲ್ಲಿದೆ, ಇನ್ನೊಂದು ಕಡೆ ಫೋನ್ ಬಂದಿದೆ. ಒಂದು ಕಡೆ ಒಬ್ಬರು ಪ್ರಾಣ ಉಳಿಸೋ ಜವಾಬ್ದಾರಿ, ಈ ಕಡೆ ಪೂಜೆ ಜವಾಬ್ದಾರಿ. ಎರಡನ್ನೂ ಹೇಗೆ ನಿಭಾಯಿಸೋದು ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಈ ಕ್ಷಣಕ್ಕೆ ಯೋಚನೆ ಮಾಡೋದಾದರೆ ಈ ಪ್ರಸಾದಕ್ಕಿಂತ ಪೂಜೆಗಿಂತ ನನ್ನ ಮರ್ಯಾದೆಗಿಂತ ಒಬ್ಬರು ಪ್ರಾಣ ಉಳಿಸೋದೇ ಮುಖ್ಯ ಅಂತ ನನಗನ್ನಿಸ್ತಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ ಅಂತಿರುವಾಗ ರುದ್ರ ಬಂದು ಭಾರ್ಗವಿ ಏನಾಯ್ತಮ್ಮ ಅಂತಾರೆ. ಅದು ಅತ್ತೆ, ನಾನೀಗ ಅರ್ಜೆಂಟಾಗಿ ಹೋಗಬೇಕು ಅತ್ತೆ. ನಮ್ಮ ಆಶ್ರಮದಲ್ಲಿ ಒಬ್ಬರಿಗೆ ಪ್ರಾಣಾಪಾಯ ಇದೆ, ನಾನು ಇವಾಗಲೇ ಹೋಗಬೇಕು ಅಂತಾಳೆ ಭಾರ್ಗವಿ. ನೀನು ವಹಿಸ್ಕೊಂಡಿರೋ ಜವಾಬ್ದಾರಿ ಮುಗಿಯೋಕ್ಕೂ ಮುಂಚೆನೇ ಹೊರಟಿದ್ಯಾ ಅಂದರೆ ಯಾವುದೋ ಮುಖ್ಯವಾದ ಕೆಲಸನೇ ಇರಬೇಕು. ನಾನಿನ್ನ ತಡೆಯಲ್ಲ ಅಮ್ಮ ಅಂತಾರೆ ರುದ್ರ. ಆದರೆ ಅತ್ತೆ, ಪೂಜೆ ನೈವೇದ್ಯಕ್ಕೆ ಅಂತ ಮಾಡಿದ ಪ್ರಸಾದ ನೆಲಕ್ಕೆ ಚೆಲ್ಲಿ ಎಲ್ಲ ಹಾಳಾಗಿದೆ. ಇವಾಗ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಾಳೆ ಭಾರ್ಗವಿ. ಅಷ್ಟೇ ತಾನೇ, ನೀನೇನು ತಲೆ ಕೆಡಿಸ್ಕೋಬೇಡ. ನೀನು ಹೋಗಿ ನಿನ್ನ ಕೆಲಸ ಬೇಗ ಮುಗಿಸ್ಕೊಂಡು ಬಾ. ನೀನು ಬರೋಷ್ಟರಲ್ಲಿ ನಾನು ಪ್ರಸಾದನ ತಯಾರು ಮಾಡಿ ಇಟ್ಟಿರ್ತೀನಿ ಅಂತಾರೆ ರುದ್ರ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಭಾರ್ಗವಿ. ನೀನು ಥ್ಯಾಂಕ್ ಯು ಎಲ್ಲ ಆಮೇಲೆ ಹೇಳಿವಂತೆ, ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡು ಬಾ. ಬಂದಮೇಲೆ ನೀನೇ ಪ್ರಸಾದನ ತಗೊಂಡು ಹೋಗಿ ಕೊಡಬೇಕು. ಈ ವಿಷಯ ಗುಟ್ಟಾಗಿರಲಿ ಅಂತಾರೆ ರುದ್ರ. ಸರಿ ಅಂತ ಭಾರ್ಗವಿ ಹೋಗ್ತಾಳೆ. ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು ಭಾರ್ಗವಿ ದೇವರನ್ನೇ ನೋಡ್ತಾಳೆ. ಭಾರ್ಗವಿ, ಎಲ್ಲಿ ಹೋಗಿದ್ರಿ ನೀವು? ಇಡೀ ಮನೆ ಹುಡುಕಿದ್ವಿ, ನೀವು ಕಾಣಲೇ ಇಲ್ಲ ಅಂತಾನೆ ಅರ್ಜುನ್. ಅದು ನಾವು ಟೆರೆಸ್ ಮೇಲೆ ಹೋಗಿ ಪ್ರಸಾದ ಮಾಡ್ತಿದ್ವಿ, ಅದಕ್ಕೆ ನೀವು ಕೂಗಿದ್ದು ನಮಗೆ ಕೇಳಲಿಲ್ಲ ಅಂತಾರೆ ರುದ್ರ. ಅಯ್ಯೋ ದೇವ್ರೆ, ಮನೆ ಮೂಲೆ ಎಲ್ಲ ಹುಡುಕಿದ್ವಿ, ಟೆರೆಸ್ ಮಾತ್ರ ನೋಡಲಿಲ್ಲ ನೋಡು ಅಂತಾರೆ ಶ್ರೀಮಂತ. ಅಂತೂ ಸಮಯಕ್ಕೆ ಸರಿಯಾಗಿ ಬಂದ್ರಲ್ಲ, ಅದೇ ಸಮಾಧಾನ ಅಂತಾನೆ ಅರ್ಜುನ್. ಸತ್ಯನಾರಾಯಣ ಸ್ವಾಮಿ ವ್ರತ ತುಂಬ ಮಹಿಮೆ ಉಳ್ಳಂಥ ವ್ರತ. ಅದನ್ನು ಯಾರು ಸಂಕಲ್ಪ ಮಾಡಿಕೊಂಡು ತಮ್ಮ ಮನಸ್ಸಿನ ಇಚ್ಛೆಗಳನ್ನು ಕೇಳ್ಕೊತಾರೋ ಭಗವಂತ ಅದೆಲ್ಲವನ್ನು ಈಡೇರಿಸ್ತಾನೆ. ನಾವು ತಮ್ಮ ಮನಸ್ಸಿನ ಎಲ್ಲ ಇಚ್ಛೆಗಳನ್ನು ಭಗವಂತನ ಹತ್ರ ಕೇಳ್ಕೊಳ್ಳಿ ಅಂತಾರೆ ಪುರೋಹಿತರು. ಆಗ JP ಕಣ್ಮುಚ್ಚಿ ಗತದಲ್ಲಿ ಮುಚ್ಚಿರೋ ಗಾಯತ್ರಿ ವಿಷಯ ಯಾವುದೇ ಕಾರಣಕ್ಕೂ ಹೊರಗಡೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಪ್ಪ ಅಂತ ಬಿಡ್ಕೋತಾರೆ. ಯಾವುದೇ ಸತ್ಯ ಮುಚ್ಚಿ ಹೋಗದೆ ಬೆಳಕಿಗೆ ಬರೋ ಹಾಗೆ ಮಾಡು ಭಗವಂತ ಅಂತ ಭಾರ್ಗವಿ ಬಿಡ್ಕೋತಾಳೆ. ಈಚೆ ಶಕ್ತಿ ಗಂಗಾ ಹತ್ರ. ಗಂಗಾ, ನನ್ನ ಮಾತು ನಂಬು, ಕಾಳಿ ಬರುವ ಸುಳಿವು ನಮಗೆ ಒಂಚೂರು ಇರಲಿಲ್ಲ. ಅವಳಿಗೆ ಹೇಗೆ ಗೊತ್ತಾಯ್ತೋ ನಮ್ಮ ಬಗ್ಗೆ ಅಂತಲೂ ಸುಳಿವೇ ಇಲ್ಲ ಅಂತಾರೆ. ಇದಕ್ಕೂ ಮುಂಚೆ ಯಾವುದಾದ್ರೂ ಸುಳಿವು ಕೊಟ್ಟಿದ್ದಾಳ ನಮಗೆ? ದಂಧೆಯಲ್ಲಿ ಕಣ್ಣಿಗೆ ಕಾಣೋ ವೈರಿಗಳಿಗಿಂತ ಕಾಣದೇ ಇರೋ ವೈರಿಗಳೇ ಜಾಸ್ತಿ. ಅದು ಗೊತ್ತಿದ್ದು ಇಷ್ಟು ಬೇಜವಾಬ್ದಾರಿ ಕೆಲಸ ಮಾಡಿದ್ರಲ್ಲ, ಏನು ಹೇಳೋದು ನಿಮಗೆ ಅಂತಾರೆ ಗಂಗಾ. ಹೊಸ ಹುಡುಗಿ ಗೊತ್ತಿಲ್ಲದೆ ಅಂತ ಶಕ್ತಿ ಹೇಳುವಾಗ, ಏನೋ ಗೊತ್ತಿಲ್ಲದೆ ಇದು ಎಷ್ಟು ಇಂಪಾರ್ಟೆಂಟ್ ಪ್ಯಾಚು ಅನ್ನೋದು ಗೊತ್ತಲ್ವಾ? ಆಗಿರೋ ಲಾಸನ್ನ ಎಲ್ಲ ಬರ್ಸ್ಕೊಳ್ಳಿ. ನಿಮ್ಮ ಮನೇಲಿ 3 ಹೃದಯ ಇದೆಯಲ್ಲ, ಆ ಹೃದಯನೇ ತಗೊಂಡು ಹೋಗ್ಲಾ ಅಂತಾಳೆ ಗಂಗಾ ಪ್ಲೀಸ್, ನಿನಗೆ ಕೈ ಮುಗಿತೀನಿ, ಬೇಕಿದ್ರೆ ನಿನ್ನ ಕಾಲು ಹಿಡ್ಕೋತೀನಿ, ಹಾಗೆಲ್ಲ ಏನು ಮಾಡಬೇಡ. ನನ್ನ ಇಡೀ ಜೀವನನ ನಿನ್ನ ಮುಂದೆ ಇಟ್ಟಿದ್ದೀನಿ ಅಂತ ನಿನಗೂ ಗೊತ್ತು. ಹೀಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನೊಂದು ಅವಕಾಶ ಕೊಡು, ಹೇಗಾದರೂ ಮಾಡಿ ನಾನು ಸರಿ ಮಾಡ್ತೀನಿ ಪ್ಲೀಸ್ ಅಂತಾರೆ ಶಕ್ತಿ. ಈ ಬ್ಯಾಟ್ ಮೇಲೆ ಗಂಗಾ ಹೆಸರು ನಿಂತಿದೆ. ನಿಮ್ಮನ್ನು ನಂಬ್ಕೊಂಡ್ರೆ ಕೆಲಸ ಆಗಲ್ಲ ಅಂತ ಅರ್ಥ ಆಗಿದೆ. ಅದಕ್ಕೆ ನಾನೇ ನನ್ನ ಕೈಯಾರೆ ಬೇರೆ ಮಾಲ್ಗಳ ಶ್ಯಾಂಪಲ್ಸ್ ಕಳಿಸಿದ್ದೀನಿ ಅಂತಾಳೆ ಗಂಗಾ. ಅಂದರೆ ನೀನೇ ಖುದ್ದಾಗಿ ಇಳಿದು ಅಖಾಡಕ್ಕೆ ಕೆಲಸ ಮಾಡ್ತಿದ್ಯಾ ಅಂತಾರೆ ಶಕ್ತಿ. ಇದು ನನ್ನ ಸಾಮ್ರಾಜ್ಯ. ಈ ಗಂಗೆಗೆ ಆಳೋಕ್ಕೂ ಗೊತ್ತು, ಆಳಾಗಿ ದುಡಿಯೋಕ್ಕೂ ಗೊತ್ತು. ಕಣ್ಣಿಗೆ ಕಾಣದೇ ಇರೋವಳು ಜೊತೆ ಯುದ್ಧ ಮಾಡೋಕ್ಕೆ ನಾನೇ ಬರಬೇಕು ಅಂತ ಅರ್ಥ ಆಯಿತು. ಈ ಗಂಗಾ ಪ್ರವಾಹದ ಮುಂದೆ ಕಾಳಿ ಅಲ್ಲ, ಅದು ಯಾರೇ ಬಂದರೂ ತಡೆಯಲ್ಲ. ನಾನು ಮಾತು ಕೊಟ್ಟಿರೋ ಹಾಗೆ 50 ಬ್ಯಾಚ್ ಮೂವ್ ಆಗೇ ಆಗುತ್ತೆ. ಇದ್ರ ಜೊತೆ ಆ ನಿನ್ನ ನಾಲಾಯಕ್ ಮಗ ಮಾಡಿರೋ ಇನ್ನೊಂದು ಎಡವಟ್ಟನ್ನು ಸಹ ನಾನೇ ಸರಿ ಮಾಡಬೇಕು. ಹೋಗಿ ನಮ್ಮ ಸ್ಪಾಟಲ್ಲಿ ಪೊಲೀಸರಿಗೆ ಮುಖ ತೋರಿಸಿದ್ದಾನೆ. ಸದ್ಯಕ್ಕೇನೂ ಅವನ ಮೇಲೆ ಸಂದೇಹ ಬಂದಿಲ್ಲ. ಮುಂದೇನು ಬರದೇ ಇರೋ ಹಾಗೆ ದಾನ ಧರ್ಮ ಮಾಡಿ ಪಬ್ಲಿಕ್ಕಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಿ ಅಂತಾರೆ ಶಕ್ತಿ. ಹಾಗೆ ನಾವು ಮಾಡಿದರೆ ನಿನಗೆ ತೊಂದರೆ ಆಗಲ್ವಾ ಅಂತಾರೆ ಶಕ್ತಿ. ಪಬ್ಲಿಕ್ಕಲ್ಲಿ ಇದ್ದಷ್ಟು ನಿಮ್ಮ ಮೇಲೆ ಸಂದೇಹ ಬರಲ್ಲ. ಅದು ಬಿಟ್ಟು ಕಿಡ್ನಾಪರ್ ಸ್ಥಳದಲ್ಲಿ ಮಾತ್ರ ಇದ್ದರೆ ನಿಮ್ಮ ಮೇಲೆ ಸಂದೇಹ ಜಾಸ್ತಿ ಆಗುತ್ತೆ. ಇನ್ಮುಂದೆ ಎಲ್ಲನೂ ಈ ಗಂಗನೇ ನೇರವಾಗಿ ನೋಡ್ಕೋತಾಳೆ ಅಂತಾಳೆ ಗಂಗಾ. ಈಚೆ ಅರ್ಜುನ್ ಚರಣ್ ಹತ್ರ ನಿಂತ್ಕೊಬ್ರೋ. ಅಲ್ಲ, ಮನೇಲಿ ಪೂಜೆ ಇಟ್ಕೊಂಡು ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿದ್ದೆ ನೀನು? ಮನೇಲಿ ಪೂಜೆ ನಡೆಯೋ ಟೈಮಲ್ಲಿ ಎಲ್ಲರೂ ಇರಬೇಕು ಅಂತ ಶಕ್ಕು ಹೇಳಿದ್ರಲ್ವಾ ಅಂತಾನೆ ಅರ್ಜುನ್ ಪೂಜೆ ಎಲ್ಲ ಮುಗಿದ ಮೇಲೆ ನಾನು ಬಂದಿಲ್ಲ ಅಂತ ಅಟ್ಲೀಸ್ಟ್ ನೆನೆಸ್ಕೊಂಡಿದ್ಯಲ್ಲ ಅಂತಾನೆ ಚರಣ್. ಅಲ್ಲ ಕಣೋ, ನೀನು ಎಲ್ಲಿ
ಹೊರಗಡೆ ಇರ್ತೀಯಾ ಅಂದ್ಕೊಂಡೆ. ಅಷ್ಟರಲ್ಲಿ ಭಾರ್ಗವಿ ಅವರು ಕಾಣಿಸ್ತಿಲ್ಲ. ಗಾಬರಿ ಆಯಿತು. ಆಮೇಲೆ ಮರ್ತ್ಬಿಟ್ಟೆ. ಅದಕ್ಕೆ ಇವಾಗ ಕೇಳ್ತಿದ್ದೀನಿ, ಎಲ್ಲಿದ್ದೆ ನೀನು ಅಂತಾನೆ ಅರ್ಜುನ್. ಪೂಜೆಗೆ ಬೇಕಾದವರೆಲ್ಲ ಇಲ್ಲೇ ಇದ್ರು ಅಲ್ವಾ? ಅನಾವಶ್ಯಕವಾಗಿ ಶಿವ ಪೂಜೆಯಲ್ಲಿ ಕರಡಿ ತರಹ ನಾನ್ಯಾಕೆ ಅಂತಾನೆ ಚರಣ್. ಏನು ಹೇಳ್ತಾ ಇದೆಯೋ ನೀನು? ಈ ಮನೆ ಮಗ ಮರ್ತ್ಬಿಟ್ಯಾ? ಅಲ್ಲ, ಬೇರೆ ಯಾರೋ ಮನೆಗೆ ಬಂದ ಹಾಗೆ ಮಾತಾಡ್ತಿದ್ಯಲ್ಲ. ನಾನು ಇದನ್ನು ನನ್ನ ಮನೆ ಅಂತಾನೆ ಅಂದ್ಕೊಂಡಿದ್ದೆ. ಅದನ್ನು ಯಾಕೆ ಒತ್ತಿ ಹೇಳ್ತಿದ್ಯಾ? ಹೋ, ನನ್ನ ಸ್ಥಾನ ಯಾವುದು ಅಂತ ನನಗೆ ನೆನಪು ಮಾಡೋದಿಕ್ಕಾ ಅಂತಾನೆ ಚರಣ್. ಆಗ ಬೃಂದ ಬಂದು, ಅಣ್ಣ ತಮ್ಮ ಏನೋ ಜೋರಾಗಿ ಮಾತಾಡ್ತಿದ್ದೀರಲ್ಲ, ಏನಾಯಿತು ಅಂತಾಳೆ. ನೀವೇ ಕೇಳಿ ಅದಕ್ಕೆ. ಪೂಜೆಗೆ ಯಾಕೆ ಬರಲಿಲ್ಲ ಅಂತ ಕೇಳಿದರೆ ಶಿವಪೂಜೆಯಲ್ಲಿ ಕರಡಿ ನಾನು ಯಾಕೆ ಅಂತ ಕೇಳ್ತಿದ್ದಾನೆ ಅಂತಾನೆ ಅರ್ಜುನ್. ಇರೋದನ್ನೇ ಹೇಳ್ತಿದ್ದೀನಿ. ಇಲ್ಲಿ ನನ್ನ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಟೈಮ್ ಇಲ್ಲ ಅಂತಾನೆ ಚರಣ್. ಆಗ ಬೃಂದ, ಅರ್ಜುನ್ ನಿನ್ನ ಬ್ರೋ ಬಗ್ಗೆ ನಿನಗೆ ಗೊತ್ತಿಲ್ವಾ? ಏನೋ ವರ್ಕ್ ಪ್ರೆಷರಲ್ಲಿ ಏನೋ ಮಾತಾಡ್ತಿದ್ದಾನೆ. ನೀನು ಹೋಗು, ನಾನು ಮಾತಾಡ್ತೀನಿ ಅಂತಾಳೆ ಬೃಂದ. ಅರ್ಜುನ್ ಹೋಗ್ತಾನೆ. ಏನು ಚರಣ್ ನೀನು, ನಾವಿರೋದು ಅರ್ಜುನ್ ಮನೆಯಲ್ಲಿ ಅನ್ನೋದನ್ನು ಮರ್ತ್ಬಿಟ್ಯಾ? ಇಲ್ಲಿ ಅರ್ಜುನ್ ಭಾರ್ಗವಿನೇ ಅಲ್ಲ, ನಾವೇನೂ ಅಲ್ಲ. ಅವ್ನು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡ್ಯಾ? ಏನೋ ತಾನೇ ಪೂಜೆ ಮಾಡಿದೆ, ತಾನೇ ಈ ಮನೆ ಯಜಮಾನ ಅನ್ನೋ ಥರ ನೀನು ಎಂಕ್ವೈರಿ ಮಾಡ್ತಿದ್ದಾನೆ. ಹೋಗಿ ಜಗಳ ಆಡ್ಕೊಂಡು ಈ ಮನೇಲಿ ಒಂದು ಜಾಗನೂ ಕಳ್ಕೊಬೇಡ ಅಂತಾಳೆ ಬೃಂದ. ಅವನಿಗಿಂತ ಈ ಮನೆಗೆ ಮೊದಲು ಬಂದಿದ್ದು ನಾನು, ಆಮೇಲೆ ಅವನು ಹುಟ್ಟಿದ್ದು. ಅಂದಮೇಲೆ ಈ ಮನೆ ನಂದು, ನನಗೆ ಅಧಿಕಾರ ಇದೆ. ನಾನು ಈ ಫ್ಯಾಮಿಲಿಗೆ ಸೇರಿದವನು. ಆದರೆ ಈಗೀಗ ಎಲ್ರಿಗೂ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ. ಅದನ್ನು ನೋಡಿ ನಾನು ಹೇಗೆ ಸುಮ್ಮನೆ ಇರಲಿ ಬೃಂದ ಅಂತಾನೆ ಚರಣ್. ನೀನಿನ್ನು ರಿಯಾಲಿಟಿನೇ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ಯಾರೂ ನಿನ್ನ ಮನೆ ಮಗ ಥರ ನೋಡ್ತಾ ಇಲ್ಲ. ಮನೆಗೆ ಎಷ್ಟಾಗಿ ಕಂಪನಿ ವರ್ಕರ್ ಆಗಿ ನೋಡ್ತಿದ್ದಾರೆ ಅಷ್ಟೇ. ಅವರೆಲ್ಲರೂ ಅರ್ಜುನ್ ಒಬ್ಬನೇ ಈ ಮನೆಯವನು ಅನ್ನೋ ಥರ ಟ್ರೀಟ್ ಮಾಡ್ತಿದ್ದಾರೆ ಅಷ್ಟೇ. ನೀನು ಯಾವತ್ತಿದ್ರೂ ಈ ಮನೆಗೆ ಮಲ್ತಾಯಿ ಮಗನೇ ಅಂತಾಳೆ ಬೃಂದ. ನಾನೇನು ಮಾಡಲಿ? ಹೆತ್ತ ಅಮ್ಮಗೆ ನಾನು ಬೇಕಾಗಿಲ್ಲ, ಸಾಕಿದ ಅಮ್ಮನಿಗೂ ನಾನು ಬೇಕಾಗಿಲ್ಲ. ಎಲ್ಲರೂ ನನ್ನ ಬಿಟ್ಟು ಹೋಗೋರೇ ಆಗಿದ್ದಾರೆ ಅಂತಾನೆ ಚರಣ್. ನಾನು ಇದೀನಲ್ಲ ಚರಣ್ ಅಂತ ಯೋಚನೆ ಮಾಡ್ತಾಳೆ ಬೃಂದ. ನಿನಗೂ ಅಷ್ಟೇ, ಇದು ಈಗ ಶುರುವಾಗಿರೋ ಪ್ರೀತಿ ಅಲ್ವಾ? ಆದರೆ ನಿರ್ಮಲ ಮಾಮ್ ನನಗೆ ಮನೆ ಕರ್ಕೊಂಡು ಬಂದಾಗಿಂದ ಅಮ್ಮ ಮಗ ಅಂತಾನೆ ಮಾತುಕತೆ ನಡೀತಿದೆ ಅಂತಾನೆ ಚರಣ್. ಸ್ವಂತ ಅಮ್ಮನ್ನ ಕಂಡ್ರು ದೂರ ಹೋಗುವಷ್ಟು ಭಯ ನಿನಗೆ. ನಿನ್ನ ಅಮ್ಮನ ನಾನು ಕರ್ಕೊಂಡು ಬರ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ, ಡೋಂಟ್ ವರಿ ಚರಣ್ ಅಂತಾಳೆ ಬೃಂದ. ನೋಡು, ಸುಮ್ಮನೆ ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ ಅಂತಾನೆ ಚರಣ್. ನಾನು ನಿಜಾನೇ ಹೇಳ್ತಿದ್ದೀನಿ. ನಿನ್ನ ತಾಯಿ ಗಾಯತ್ರಿ ದೇವಿ ಅಂತಾಳೆ ಬೃಂದ. ಗಾಯತ್ರಿನೋ ಸಾವಿತ್ರನೋ, ನೀನು ಹೇಳ್ತಿರೋದು ನಿಜ. ಹಾಗೆ ಒಬ್ಬರು ವ್ಯಕ್ತಿ ಇದ್ದಾರೆ ಅಂತ ನಾನು ಕಣ್ಣಾರೆ ನೋಡಿದೆ. ನಾನು ಅದನ್ನು ಒಪ್ಕೊಳ್ಳೋಕ್ಕೆ ಆಗಲ್ಲ ಬೃಂದ. ನಿನಗೆ ತಾಕತ್ತಿದ್ರೆ ನೀನು ಹೇಳ್ತಿರೋದು ನಿಜ ಅನ್ನೋದಾದರೆ ನನ್ನ ಅಮ್ಮನ ಕರ್ಕೊಂಡು ಬಂದು ನನ್ನ ಎದುರುಗಡೆ ನಿಲ್ಲಿಸು, ಆವಾಗ ನಾನು ನಿನ್ನ ಒಪ್ಕೋತೀನಿ ಅಂತ ಚರಣ್ ಹೋಗ್ತಾನೆ. ಇಷ್ಟು ಹೇಳಿದೆಯಲ್ಲ ಚರಣ್, ಅಷ್ಟು ಸಾಕು. ನಿನ್ನನ್ನು ಪಡ್ಕೊಳ್ಳೋಕ್ಕೆ ನನಗೆ ಒಂದು ದಾರಿ ಸಿಕ್ತು ಅಂತಾಯಿತು. ಈ ಗಾಯತ್ರಿ ದೇವಿನ ಎಲ್ಲಿಂದ ಹುಡ್ಕೋದು? ಅಪ್ಪ ಅದೇನೋ ಹಳೆ ಫೈಲು ಅಂದ ತಕ್ಷಣ ಮಾವ ಹೆದರ್ಕೋತಾ ಇದ್ರು. ಹಾಗಿದ್ರೆ ಅಪ್ಪಂಗೆ ಗಾಯತ್ರಿ ದೇವಿ ಬಗ್ಗೆ ಗೊತ್ತಿದೆ ಅಂತಾಯಿತು. ನೀನು ಯೋಚನೆ ಮಾಡ್ತಾ ಇರೋದು ಕರೆಕ್ಟಾಗಿದೆ ಬೃಂದ. ನಿನ್ನ ಪ್ರಯತ್ನ ನೀನು ಮಾಡಿ ನೋಡು. ಇದೇ ಕೊನೆ ಅವಕಾಶ. ಯಾವುದೇ ಕಾರಣಕ್ಕೂ ಈ ಪ್ರಯತ್ನ ವ್ಯರ್ಥ ಆಗೋದಿಲ್ಲ ಅಂತಾಳೆ ಬೃಂದ. ಈಚೆ ಭಾರ್ಗವಿ, ಅತ್ತೆ ಇವತ್ತು ನಡೆದಿರೋ ಪೂಜೆನ ನಾನು ಚೆನ್ನಾಗಿ ನಿಭಾಯಿಸಿದ್ದೀನಿ, ತುಂಬ ಜವಾಬ್ದಾರಿಯಿಂದ ನಡೆಸಿದ್ದೀನಿ ಅಂತ ಇದ್ದಾರೆ. ಆದರೆ ಟೈಮ್ಗೆ ಸರಿಯಾಗಿ ಪ್ರಸಾದ ಮಾಡಿ ಪೂಜೆಗೂ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಂಡಿದ್ದು ನೀವು. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅತ್ತೆ ಅಂತಾಳೆ ಭಾರ್ಗವಿ. ಯಾಕೆ ಭಾರ್ಗವಿ ಥ್ಯಾಂಕ್ ಯು ಹೇಳಿ ನನ್ನ ದೂರ ಮಾಡ್ತಿದ್ಯಾ? ನನ್ನ ಮಗಳ ಜೀವನ ಚೆನ್ನಾಗಿರಬೇಕು ಅಂತ ನೀನು ಏನೇನೆಲ್ಲ ಮಾಡಿಲ್ಲ. ನಿನ್ನ ಪ್ರಾಣ ಒತ್ತೆ ಇಟ್ಟು ನನ್ನ ಮಗಳನ್ನು ಆ ಮನೆಗೆ ಕಳಿಸ್ಕೊಟ್ಟಿದ್ಯಾ. ನನ್ನ ಮಗಳು ಅಲ್ಲಿ ಖುಷಿಯಾಗಿರೋದಕ್ಕೆ ನೀನು ಕಾರಣ ಭಾರ್ಗವಿ. ಇದು ನಾನು ನಿನಗೆ ಮಾಡಿರೋ ಸಹಾಯ ಅಲ್ಲ ಭಾರ್ಗವಿ. ಅಮ್ಮ ತನ್ನ ಮಗಳಿಗೆ ನಿಭಾಯಿಸಿರೋ ಕರ್ತವ್ಯ. ಹೌದು, ಹೋದ ಕೆಲಸ ಏನಾಯಿತು? ಎಲ್ಲ ಆರಾಮಾಯ್ತಾ ಅಂತಾರೆ ರುದ್ರ. ಅದು ಆಶ್ರಮದಲ್ಲಿ ಯಾವುದೋ ಒಂದು ಹುಡುಗಿಗೆ ಹುಷಾರಿರಲಿಲ್ಲ ಅತ್ತೆ. ಆ ಹುಡುಗಿ ಬೇರೆ ನನ್ನನ್ನೇ ಹಚ್ಕೊಂಡು ಬಿಟ್ಟಿದ್ಲು. ನಾನು ಬಂದ್ರೇ ಊಟ ಮಾಡೋದು ಅಂತಿದ್ಲಂತೆ. ಅದಕ್ಕೆ ನಾನು ಹೋಗಿ ಆ ಹುಡುಗಿಗೆ ಊಟ ಮಾಡಿಸಿ ಮಾತ್ರೆ ನುಂಗಿಸಿ ಬಂದಿದ್ದು. ಒಂದು ಹುಡುಗಿಯಾಗಿ ಇನ್ನೊಂದು ಹುಡುಗಿಗೆ ಸಹಾಯ ಮಾಡಿಲ್ಲ ಅಂದರೆ ಈ ಬದುಕಿಗೆ ಏನರ್ಥ ಇರುತ್ತೆ ಹೇಳಿ ಅಂತಾಳೆ ಭಾರ್ಗವಿ. ನಿನ್ನನ್ನು ಈ ಮನೆಯಲ್ಲಿ ಸಾಬೀತುಪಡಿಸ್ಕೊಳ್ಳೋದಕ್ಕೆ ಹಾಕಿದ ಕಂಡೀಷನ್ ಈ ಸತ್ಯನಾರಾಯಣ ಪೂಜೆ. ಆದರೂ ನೀನು ಗೌರವದ ಬಗ್ಗೆ ಯೋಚನೆ ಮಾಡಿದೆ. ನೀನು ಆ ಮಗುಗೋಸ್ಕರ ಹೋದ್ಯಲ್ಲ, ಇದರಲ್ಲೇ ಗೊತ್ತಾಗುತ್ತೆ ಭಾರ್ಗವಿ ನೀನೆಷ್ಟು ಒಳ್ಳೆಯವಳು ಅಂತ. ಇಷ್ಟು ದಿನ ನಿಂತ ನೀರಿನ ಥರ ಇದ್ದಿದ್ದು ಈ ಮನೆ ನೀನು ಬಂದ ಮೇಲೆ ನದಿಯಾಗಿ ಹರಿಯುತ್ತೆ ಅನ್ನೋ ಭರವಸೆ ನನಗಿದೆ. ನಿನ್ನಿಂದ ಈ ಮನೆ ಮತ್ತೆ ಬದಲಾವಣೆ ಕಾಣಿಸ್ತಿದೆ ಅಂತ ನನಗನ್ನಿಸ್ತಿದೆ. ಈ ಮನೆಯಲ್ಲಿ ಮತ್ತೆ ನಗು ತುಂಬ ಹಾಗೆ ಮಾಡು ಅಷ್ಟೇ, ನಾನು ನಿನ್ನ ಕೇಳ್ಕೊಳ್ಳೋದು. ಸರಿ ಭಾರ್ಗವಿ, ನನಗೆ ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಂತಾರೆ ರುದ್ರ. ಅತ್ತೆ, ನೀವು ಈ ಮನೆಗೆ ಮದುವೆಯಾಗಿ ಬಂದು ತುಂಬ ವರ್ಷಗಳೇ ಆಯ್ತಲ್ವಾ? ನೀವು ಬಂದಾಗ ಮನೇಲಿ ಯಾರ್ಯಾರಿದ್ರು ಅಂತಾಳೆ ಭಾರ್ಗವಿ. JP ಬಾವ, ನಿರ್ಮಲ ಅಕ್ಕ ಮತ್ತು ಜಗನ್, ಚರಣ್, ಅರ್ಜುನ್ ಇಷ್ಟೇ ಇದ್ದಿದ್ದು. ನಾನು ಈ ಮನೆಗೆ ಬಂದು 2 ವರ್ಷ ಆದಮೇಲೆ ಸಾಕ್ಷಿ ಮದುವೆ ಆಗಿದ್ದು. ಯಾಕೆ ಭಾರ್ಗವಿ ಅಂತಾರೆ ರುದ್ರ. ನಿರ್ಮಲಾ ಅತ್ತೆಗೂ ಮುಂಚೆ ಬೇರೆ ಯಾರಾದರೂ ಇದ್ರಾ? ಅಂದರೆ ಚರಣ್ ಅಮ್ಮ ಅವ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತಾಗುತ್ತೆ ಅಂತಾಳೆ ಭಾರ್ಗವಿ. ಇಲ್ಲ, ನಾನು ಅವರನ್ನು ನೋಡಿಲ್ಲಮ್ಮ. ನಾನು ಈ ಮನೆಗೆ ಬರುವಾಗ ಆಗಲೇ ನಿರ್ಮಲಕ್ಕನ ಮದುವೆ ಆಗಿತ್ತು. ಚರಣ್, ಅರ್ಜುನ್ ಇಬ್ಬರು ಇದ್ದರು. ಅರ್ಜುನ್ ಸ್ವಲ್ಪ ಚಿಕ್ಕ ಹುಡುಗನೇ. ಯಾಕೆ ಹಾಗೆ ಕೇಳ್ತಿದ್ಯಾ ಅಂತಾರೆ ರುದ್ರ. ಸುಮ್ಮನೆ ಕ್ಯೂರಿಯಾಸಿಟಿಗಷ್ಟೇ ಅತ್ತೆ ಅಂತಾಳೆ ಭಾರ್ಗವಿ. ಇವತ್ತು ನೀನು ತುಂಬ ಕೆಲಸ ಮಾಡಿದ್ಯಾ, ಸುಸ್ತಾಗಿರ್ತೀಯಾ, ನೀನು ರೆಸ್ಟ್ ಮಾಡು ಅಂತ ರುದ್ರ ಹೋಗ್ತಾರೆ. ಈಚೆ ಭಾರ್ಗವಿ
ಬೋರ್ಡ್ ಮೇಲಿರೋ ಮನೆಯವರ ಹೆಸರನ್ನೆಲ್ಲ ನೋಡ್ತಾ ರುದ್ರ ಅತ್ತೆಗೂ ಗಾಯತ್ರಿ ದೇವಿ ಬಗ್ಗೆ ಗೊತ್ತಿಲ್ಲ. ಅವ್ರು ಬಂದ ಮೇಲೆ ಯಾರೂ ಆ ವಿಷಯದ ಬಗ್ಗೆ ಮಾತೇ ಆಡಿಲ್ಲ ಅನ್ಸುತ್ತೆ. ಅವರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಅರ್ಜುನ್ಗೆ ಚರಣ್ ಬಾವ್ಗೆ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿರೋ ಪ್ರಶ್ನೆ ಅಂದರೆ ಅಪ್ಪಂಗೆ ಮತ್ತು ಮಾವಂಗೆ ಕನೆಕ್ಟ್ ಆಗ್ತಾ ಇರೋ ಹೆಸರು ಎರಡು, ಒಂದು ಗಂಗಾ, ಇನ್ನೊಂದು ಗಾಯತ್ರಿ ದೇವಿ. ಗಾಯತ್ರಿ ದೇವಿ ಸತ್ತಿರೋದಕ್ಕೆ ಯಾವುದೇ ಕ್ಲೂ ಸಿಕ್ಕಿಲ್ಲ. ಗಂಗಾಳ ಹುಡುಕಾಟ ಆಲ್ರೆಡಿ ಶುರುವಾಗಿದೆ. ಈಗ ನಾನು ಗಾಯತ್ರಿ ದೇವಿನ ಹುಡುಕಬೇಕು ಅಷ್ಟೇ. ಶುರು ಮಾಡಿರೋ ಹೋರಾಟ ಮುಂದುವರ್ಸೋಕೆ ನಾನು ನಡೆಸ್ತಿರೋ ಮೊದಲನೇ ದಾಳ ಇದು. ಅವ್ರು ಸಿಕ್ಕಿದ್ರೆ ಅಪ್ಪನ ಸಾವಿನ ಬಗ್ಗೆ ಏನಾದರೂ ಒಂದು ಸುಳಿವು ಸಿಗ್ಬೋದೇನೋ. ಆದರೆ ಅವರನ್ನು ಹುಡ್ಕೋದಾದ್ರೂ ಹೇಗೆ ಅಂತಾಳೆ ಭಾರ್ಗವಿ. ಈಚೆ ಶಕುಂತಲಾ ರುದ್ರನ ಹತ್ರ, ಇವತ್ತು ಭಾರ್ಗವಿ ಪೂಜೆನ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ಲು ಅಲ್ವಾ ರುದ್ರ? ಕೊಟ್ಟ ಮಾತನ್ನು ಉಳಿಸ್ಕೊಂಡ್ಬಿಟ್ಲು ಭಾರ್ಗವಿ. ಸಮಯಕ್ಕೆ ಸರಿಯಾಗಿ ಬರದೆ JP ಸಿಟ್ಟಾಗಿ ಪೂಜೆ ನಿಂತೋಗಿ ಅಪಶಕುನ ಆದರೆ ಅಂತ ಭಯ ಆಗಿತ್ತು. ಆ ಬೃಂದ ಅಂತೂ ಪೂಜೆ ಅಂತಲೂ ನೋಡದೆ ಪುರೋಹಿತರ ಮುಂದೆ ಕೂಗಾಡ್ತಿದ್ಲು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಭಾರ್ಗವಿ ಬಂದಮೇಲೆ ಹೋದ ಜೀವ ಬಂದಾಗಾಯ್ತು ನೋಡು. ಆದರೂ ಆಗಷ್ಟೇ ಮಾಡಿದ ಪ್ರಸಾದ ಹಾಳಾಗೋದಕ್ಕೆ ಹೇಗೆ ಸಾಧ್ಯ ರುದ್ರ ಅಂತಾರೆ ಶಕುಂತಲಾ. ಭಾರ್ಗವಿ ಪ್ರಸಾದ ಹಾಳಾಗಿರಲಿಲ್ಲ ಅತ್ತೆ, ಅದನ್ನು ಬೇಕು ಅಂತಲೇ ಯಾರೋ ಚೆಲ್ಲಿ ಹಾಳು ಮಾಡಿದ್ರು ಅಂತಾಳೆ ರುದ್ರ. ಏನು ಹೇಳ್ತಿದ್ದೆ ರುದ್ರ ಅಂತಾರೆ ಶಕುಂತಲಾ. ನೀವು ಹೇಳಿದ ಹಾಗೆ ನಾನು ನಮ್ಮನೆ ಸೊಸೆ ಹೆಲ್ಪಿಗೆ ಹೋದೆ, ಅವಳಿಗೆ ಪ್ರಸಾದ ರೆಡಿ ಮಾಡಿಕೊಟ್ಟೆ ಅಂತಾಳೆ ರುದ್ರ. ಭಾರ್ಗವಿ ಎಲ್ಲಿಗೆ ಹೋಗಿದ್ಲು ಅಂತಾರೆ ಶಕುಂತಲಾ. ಆಶ್ರಮದಲ್ಲಿ ಯಾರಿಗೂ ಹುಷಾರಿರಲಿಲ್ವಂತೆ ಅತ್ತೆ, ಅದಕ್ಕೆ ಸಹಾಯ ಮಾಡೋಕ್ಕೆ ಭಾರ್ಗವಿ ಹೋಗಿದ್ಲು. ತನ್ನ ಮರ್ಯಾದೆನೂ ಯೋಚನೆ ಮಾಡದೆ ಇನ್ನೊಬ್ಬರ ಪ್ರಾಣ ಕಾಪಾಡೋಕ್ಕೆ ಹೋದ್ಲಲ್ಲ ಭಾರ್ಗವಿ. ನಿಜವಾಗ್ಲೂ ನಿಸ್ವಾರ್ಥಿ ಅಲ್ವಾ ಅತ್ತೆ ಅಂತಾಳೆ ರುದ್ರ. ಆಗ JP ಬಂದು, ನೀನು ಹೇಳ್ತಿರೋದು ನಿಜಾನ ರುದ್ರ ಅಂತಾರೆ. ನೀವು ಅದು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರ ಭಾವ ಅಂತಾರೆ ರುದ್ರ. ಮಧ್ಯಾಹ್ನ ಪ್ರಸಾದ ಹಾಳಾಗೋಯ್ತು ಅಂತ ಕತೆ ಕಟ್ಟಿದ್ರಲ್ಲ, ಅದ್ರ ಬಗ್ಗೆ ಕೇಳ್ತಿದ್ದೀನಿ. ನಿಜವಾಗ್ಲೂ ಪ್ರಸಾದ ಹಾಳಾಗೋಯ್ತಾ ಅಥವಾ ನನ್ನ ಮೇಲೆ ಸೇರು ತೀರ್ಸ್ಕೊಳ್ಳೋಕ್ಕೆ ಹಾಗೆ ಮಾಡಿದ್ಲಾ ಅಂತಾರೆ JP. ಈಚೆ ಅರ್ಜುನ್, ಸುಮ್ಮನಿರು ಬ್ರೋ, ಡ್ಯಾಡ್ ಬಗ್ಗೆ ಕೆಟ್ಟದಾಗ ಮಾತಾಡಬೇಡ ಅಂತ ಚರಣ್ಗೆ ಬೈತಾನೆ. ನಾನು ಡ್ಯಾಡ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿಲ್ಲ, ಮಾಮ್ ಪರವಾಗಿ ಸತ್ಯ ಹೇಳಿ ಅಂತ ಇದ್ದೀನಿ ಅಂತಾನೆ ಚರಣ್. ಡ್ಯಾಡ್ ನಿಜ ಹೇಳಿ, ಒಂದು ಡೌಟ್ ಕ್ಲಿಯರ್ ಮಾಡಿ ಅಂತಾನೆ ಅರ್ಜುನ್. ಯಾರು ಉಂಗ್ರ ಇದು JP ಅಂತಾರೆ ನಿರ್ಮಲಾ. ಇದು ನನ್ನ ಹೆಂಡ್ತಿಗೆ ಅಂತ ತಂದಿದ್ದು, ನನ್ನ ಮೊದಲನೇ ಹೆಂಡ್ತಿ ಗಾಯತ್ರಿ ದೇವಿಗೆ ಅಂತಾರೆ JP. ನಿರ್ಮಲಾ ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.